ಹಾಯ್ ಗುಡ್ ಈವ್ನಿಂಗ್ ಎವ್ರಿವನ್. ನಾನಿವತ್ತು ಮಸಾಲ ಮಿಕ್ಸ್ ಹೆಸರುಬೇಳೆ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕಾಮನ್ನಾಗಿ ಇದು ಯಾರೂ ಅಷ್ಟಾಗಿ ತೋರಿಸಿರಲ್ಲ. ಇದು ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೆನೆಸ್ಕೊಳ್ಳೋಕ್ಕೆ 2 ಪಾವ್ ಅಕ್ಕಿ ತಗೊಂಡಿದ್ದೀನಿ, ಅರ್ಧ ಪಾವ್ ಹೆಸರುಬೇಳೆ ತಗೊಂಡಿದ್ದೀನಿ, 2 ಟೀ ಸ್ಪೂನ್ ಕಡಲೆಬೇಳೆ ತಗೊಂಡಿದ್ದೀನಿ, 1 ಟೀ ಸ್ಪೂನ್ ಮೆಂತ್ಯ ತಗೊಂಡಿದ್ದೀನಿ. ಇದನ್ನು ಮಾರ್ನಿಂಗಿಂದ ನೈಟ್ವರೆಗೂ ನೆನೆಸ್ಕೊಂಡು ನೈಟ್ ಒಂದು 9 o'clock ಅಷ್ಟರಲ್ಲಿ ರುಬ್ಕೋಬೇಕಾಗುತ್ತೆ. ಅಲ್ಲಿವರೆಗೂ ನೆಂದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇಷ್ಟನ್ನು ಅಳತೆ ಪ್ರಮಾಣದಲ್ಲಿ ತಗೊಂಡು ಎಲ್ಲನೂ ಒಂದು ಬಟ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ನೆನೆಸ್ಕೋಬೇಕಾಗುತ್ತೆ. ಯಾಕಂದರೆ ಧೂಳಿರುತ್ತೆ, ಕಲ್ಲಿರುತ್ತೆ, ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ನಾವು ನೆನೆಸ್ಕೊಂಡು ಇಟ್ಕೋಬೇಕಾಗುತ್ತೆ. ಈ ಥರ ಎಲ್ಲ ಕರೆಕ್ಟ್ ಅಳತೆಯಲ್ಲಿ ತಗೊಂಡು ಪರ್ಫೆಕ್ಟಾಗಿ ಮಾಡಿದ್ರೆ ದೋಸೆ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಚೆನ್ನಾಗಿ ಈ ಥರ ತೊಳ್ಕೊಂಡು ನೆನೆಸ್ಕೊಂಡು ಇಟ್ಕೊಂಡಿರೋ ಅಂತಹ ಅಕ್ಕಿನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ದೋಸೆ ಅದಕ್ಕೆ ಬರೋವರೆಗೂ ಗ್ರೈಂಡ್ ಮಾಡಿಕೊಂಡು ಬೇಕಾದರೆ ಇದಕ್ಕೆ ಸೋಡಾ ಪುಡಿ ಹಾಕ್ಕೋಬೋದು. ಸೋಡಾ ಪುಡಿ ಆಪ್ಷನಲ್, ಹಾಗೆ ಉಕ್ಕಿ ಬರುತ್ತೆ. ನೈಟು ದೋಸೆ ಅದಕ್ಕೆ ಎಲ್ಲ ರುಬ್ಕೊಂಡು ಎತ್ತಿಟ್ಕೊಂಡು ಮಾರ್ನಿಂಗ್ ಎದ್ದು ರುಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋಣ. 8ರಿಂದ 10 ಒಣಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ, ಒಂದೇ ಒಂದು ಏಲಕ್ಕಿ, 8ರಿಂದ 10 ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಎಷ್ಟು ತೊಗೊಂಡಿರ್ತೀವೋ ಅದರ ಅರ್ಧದಷ್ಟು ಶುಂಠಿ ತೊಗೊತೀನಿ. 2 ಬೆಳ್ಳುಳ್ಳಿಗೆ 1 ಇಂಚು ಶುಂಠಿ. ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ, 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಹುಕ್ ಬಂದಿದೆ. ಇದಕ್ಕೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಗಟ್ಟಿಯಾಗಿರುತ್ತೆ. ನೀರು ಹಾಕ್ಕೊಂಡು ಚೆನ್ನಾಗಿ ದೋಸೆ ಬ್ಯಾಟರ್ ಬರೋವರೆಗೂ ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ನೋಡಿ ಇವಾಗ ಕಾಮನ್ ದೋಸೆ ಬ್ಯಾಟರ್ ಬಂತು. ಇವಾಗ ರುಬ್ಕೊಂಡಿರೋ ಮಸಾಲೆನೆಲ್ಲ ಹಾಕಿ 1/4 ಟೀ ಸ್ಪೂನ್ ಅರಿಶಿನ ಹಾಕಿ ಕಲಿಸ್ಕೊಳ್ಳೋಣ. ಈ ದೋಸೆ ಬ್ಯಾಟರ್ಗೆ 2 ಸಣ್ಣದಾಗಿ ಹೆಚ್ಕೊಂಡಿರೋ ಅಂತಹ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1 ಕಪ್ಪಷ್ಟು ಸಬ್ಸಿಗೆ ಸೊಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. 1/4 ಕಪ್ಪಷ್ಟು ಕೊತ್ತಂಬರಿನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಆಪ್ಷನಲ್, ಬೇಕಾದರೆ ನೀವು ಇದಕ್ಕೆ ಪುದೀನನೂ ಹಾಕ್ಕೋಬೋದು. ಚೆನ್ನಾಗಿ ದೋಸೆ ಬ್ಯಾಟರ್ ಬರೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ ಈ ಥರ ದೋಸೆ ಬ್ಯಾಟರ್ ಬರಬೇಕು. ಕಡಲೆಬೇಳೆ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಕಡಲೆಬೇಳೆ, ಹುಣಸೆಹಣ್ಣು, ಕೊತ್ತಂಬರಿ, ಉಪ್ಪು, ಕಾಯಿ ಮತ್ತು ಬೆಳ್ಳುಳ್ಳಿನ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆಬೇಳೆನ ಹುರ್ಕೋಬೇಕಾಗುತ್ತೆ. ಸೊ ಚೆನ್ನಾಗಿ ಈ ರೀತಿ ಹುರ್ಕೋಬೇಕು. ಇದು ಕೆಂಪಾಗೋವರೆಗೂ ಹುರ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ದೋಸೆ ವಡೆ ಟೇಸ್ಟ್ ಬರೋದ್ರಿಂದ ಈ ಚಟ್ನಿ ರುಚಿ ಕೊಡುತ್ತೆ. ನೋಡಿ ಈಗ ಇದು ಕೆಂಪಗಾಗಿದೆ. ಈಗ ಚಟ್ನಿಗೆ ರುಬ್ಕೊಳ್ಳೋಣ. ಕಡಲೆಬೇಳೆ, ಕಾಯಿ ತುರಿ ಹಾಕ್ಕೊಳ್ಳೋಣ 1 ಕಪ್ಪಷ್ಟು, 4ರಿಂದ 5 ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಹುಣಸೆಹಣ್ಣು ಎಲ್ಲ ಹಾಕಿ ಚಟ್ನಿ ರೆಡಿ ಮಾಡಿಕೊಂಡ್ರೆ ನೋಡಿ ದೋಸೆ ಈ ಥರ ಬರುತ್ತೆ. ಸಾಫ್ಟಾಗಿ ಸ್ಪೈಸಿಯಾಗಿ ವಡಾ ಟೇಸ್ಟ್ ಹೇಗಿರುತ್ತೋ ಅದೇ ರೀತಿ ಬರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ ಇದು. ನೋಡಿ 1 ತಿನ್ನೋರು 2 ತಿಂತೀರಾ, 2 ತಿನ್ನೋರು 3 ತಿಂತೀರಾ, ಎಷ್ಟು ಸಾಫ್ಟಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್. ಟಾಟಾ, ಬಾಯ್ ಬಾಯ್.